ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೈತ್ರ. ಇದು ನನ್ನ 3ನೇ ಸೋಮವಾರ ಅಂದರೆ ಕಾರ್ತಿಕ ಮಾಸದ 3ನೇ ಸೋಮವಾರದ ವಿಡಿಯೋ ಆಗಿರುತ್ತೆ. ನಾನು ಈ 3ನೇ ಸೋಮವಾರದಲ್ಲಿ ಶಿವನಿಗೆ ದತ್ತುರಿಕಾಯಿ ದೀಪಾರಾಧನೆ ಮಾಡೋಣ ಅಂತೇಳಿ ಈ ವಿಡಿಯೋ ನಿಮಗೆ ಶೇರ್ ಮಾಡ್ತಿದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು, ಇದು ದತ್ತುರಿಕಾಯಿ. ಇದನ್ನು ದತ್ತುರಿಕಾಯಿ ಅಂತಲೂ ಕರೀತಾರೆ, ಉಮ್ಮತಿಕಾಯಿ ಅಂತಲೂ ಕೂಡ ಕರೀತಾರೆ. ಈ ಕಾಯಿ ಶಿವನಿಗೆ ತುಂಬ ಪ್ರಿಯವಾದ ಕಾಯಿ ಅಂತ ಹೇಳ್ಬೋದು. ಈ ಕಾಯಿನೂ ಅಷ್ಟೇ, ಮತ್ತು ಇದರ ಹೂವು ಇದನ್ನು ಕೂಡ ಶಿವನಿಗೆ ತುಂಬ ಪ್ರಿಯವಾದ ಹೂವು ಅಂತ ಹೇಳ್ತೀವಿ. ಇದರಲ್ಲಿ 3 ಥರ ಗಿಡಗಳಿದೆ ದತ್ತುರಿಕಾಯಲ್ಲಿ. ಒಂದರಲ್ಲಿ ಬಿಳಿ ಹೂವು ಬಿಡುತ್ತೆ, ಮತ್ತು ಇನ್ನೊಂದು ಗಿಡದಲ್ಲಿ ಹಳದಿ ಹೂವು ಬಿಡುತ್ತೆ. ನಾನು ಇಲ್ಲಿ ಬಿಳಿ ಹೂವು ಬಿಡುವಂಥ ಗಿಡದ್ದು ದತ್ತುರಿಕಾಯಿ ತೊಗೊಂಡಿದ್ದೀನಿ. ಬಿಳಿ ಹೂವು ಅಂದರೆ ಇದು ಒಂಥರ ಓಲ್ಗದ ರೀತಿಯಲ್ಲಿರುತ್ತೆ. ಈ ಪಿ ಎಲ್ಲ ಊದ್ತಾರಲ್ವ, ಆ ಥರ ಶೇಪಲ್ಲಿರುತ್ತೆ, ಹೂವು ಬಿಡುತ್ತೆ ಈ ಗಿಡದಲ್ಲಿ. ಆ ಹೂವಿನ ಗಿಡದ್ದು ನಾನಿಲ್ಲಿ ತಗೊಂಡು ಅದರಿಂದ ದೀಪಾರಾಧನೆ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ. ನೋಡಿ, ಇದನ್ನು ಈ ಥರ ಕಟ್ ಮಾಡಿಕೊಂಡು ಒಳಗಡೆ ಇರೋ ಫುಲ್ಲು ಬೀಜನೆಲ್ಲ ನಾವು ತೆಕ್ಕೋಬೇಕು. ಇದು ತುಂಬ ವಿಷಕಾರಿ ಕಾಯಿ ಆಗಿರುತ್ತೆ. ನೀವು ಇದನ್ನು ಕಟ್ ಮಾಡಿದ್ಮೇಲೆ ನೀವು ಕಟ್ ಮಾಡಿರುವಂಥ ಚಾಕು ಆಗಿರ್ಬೋದು, ನಿಮ್ಮ ಕೈ ಆಗಿರ್ಬೋದು, ನೀವು ತಟ್ಟೆಯಲ್ಲಿ ದೀಪಾರಾಧನೆ ಮಾಡೋರು ಆ ತಟ್ಟೆನೂ ಸಹ ನೀಟಾಗಿ ನೀವು ತೊಳ್ಕೊಬೇಕಾಗುತ್ತೆ. ಇದು ಅಷ್ಟು ತುಂಬ ವಿಷಕಾರಿಯಾಗಿರುತ್ತೆ. ಈ ಕಾಯಿನ ನಾವು ಊರುಗಳ ಕಡೆ ಅಥವಾ ರೋಡ್ ಸೈಡಲ್ಲಿ ಹೊಲಗಳಲ್ಲಿ ನೋಡ್ಬೋದು, ತುಂಬ ಕಾಯಿಗಳು ಬಿಟ್ಟಿರುತ್ತೆ. ನಮ್ಮ ಈ ಕಡೆ ಸಿಟಿಗಳ ಕಡೆ ಸ್ವಲ್ಪ ಸಿಗೋದು ಕಷ್ಟ ಆಗುತ್ತೆ. ಇದನ್ನು ಬಿಳಿ ಹೂವಿನ ದತ್ತುರಿಕಾಯಿ ಅಂತಲೂ ಕೂಡ ಕರೀತಾರೆ. ಇದನ್ನು ನೀವು ದೀಪ ಮಾಡಬೇಕಿದ್ರೆ ನೀಟಾಗಿ ಇದನ್ನು ಒಂದ್ಸರಿ ತೊಳ್ಕೊಂಡು ನೀವೆಲ್ಲ ಇದನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು, ಮನೆಯಲ್ಲೂ ಕೂಡ ನೀವು ಶಿವನ ಫೋಟೋ ಇದ್ದರೆ ಆ ಫೋಟೋ ಹತ್ರ ನೀವು ಇದನ್ನು ದೀಪಾರಾಧನೆ ಮಾಡ್ಬೋದು. ಇಲ್ಲಾಂದರೆ ದೇವಸ್ಥಾನಗಳಲ್ಲಿ ಮಾಡ್ತೀವಿ ಅಂತ ಅನ್ನೋರು ನೀವು ಮನೆಯಲ್ಲಿ ಅದನ್ನು ಕಟ್ ಮಾಡಿಕೊಂಡು ತೊಗೊಂಡೋಗಿ ನೀವು ದೇವಸ್ಥಾನದಲ್ಲಿ ಮಾಡ್ಬೋದು. ಇದು ಶಿವನಿಗೆ ತುಂಬ ಪ್ರೀತಿಯಾದ ಒಂದು ಆರತಿ ಅಂತ ಹೇಳ್ಬೋದು. ಈ ಕಾಯಿ ತುಂಬ ವಿಷಕಾರಿ ಆಗಿರುತ್ತೆ. ಯಾಕೆ ಅಂತ ಅಂದರೆ, ಪುರಾಣಗಳಲ್ಲಿ ಈ ಸಮುದ್ರ ಮಂಥನ ಅಂದರೆ ಅಮೃತಕ್ಕೋಸ್ಕರ ಸಮುದ್ರ ಮಂಥನ ನಡೀತಿರ್ಬೇಕಾದ್ರೆ ಹಾಲ ಉದ್ಭವ ಆಗುತ್ತಂತೆ. ಅಂತ ಅಂದರೆ ವಿಷ. ಈ ವಿಷವನ್ನು ಶಿವ ಕುಡಿತಾರೆ. ಕುಡಿದು ಅವರ ಗಂಟಲಲ್ಲಿ ಇರುತ್ತಲ್ಲ ಆ ವಿಷ ದತ್ತುರಿ ಗಿಡವಾಗಿ ಉದ್ಭವವಾಗುತ್ತಂತೆ. ಸೊ ಅದಕ್ಕೋಸ್ಕರ ಈ ಕಾಯಿ ತುಂಬ ವಿಷ, ಶಿವನಿಗೆ ತುಂಬ ಪ್ರೀತಿ ಅಂತ ಹೇಳ್ತಾರೆ. ಈ ದೀಪಾರಾಧನೆ ನಾವು ಮಾಡೋದ್ರಿಂದ ಮುಖ್ಯವಾಗಿ ನಮ್ಮ ಆರೋಗ್ಯ ಸಮಸ್ಯೆ ದೂರ ಆಗುತ್ತೆ. ಮತ್ತು ನಿಮ್ಮ ಕೆಲಸಗಳು ಅರ್ಧದಲ್ಲೇ ನಿಂತೋಗಿದ್ರೆ ಅಂಥವರು ಈ ದೀಪಾರಾಧನೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ನಾವು ಈ ದೀಪನ ಯಾವಾಗ ಅಂಟಿಸ್ಬೇಕು ಅಂತ ಅಂದರೆ, ಈ ಸೋಮವಾರ ಅಥವಾ ನೀವು ಕಾರ್ತಿಕ ಮಾಸದಲ್ಲಿ ಅಂಟಿಸಿದ್ರೆ ತುಂಬ ಒಳ್ಳೆಯದು, ತುಂಬ ಶ್ರೇಷ್ಠ ಅಂತ ಹೇಳ್ಬೋದು ಈ ದೀಪನ. ಅಥವಾ ಕಾರ್ತಿಕ ಮಾಸದಲ್ಲಿ ಆಗಲ್ಲ ಅಂತ ಅಂದರೆ ಪ್ರತಿ ಅಮಾವಾಸ್ಯೆಯಲ್ಲೂ ಈ ದೀಪ ಅಂಟಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೆ ಆ ಅನುಭವ ಗೊತ್ತಾಗುತ್ತೆ. ಹಾಗೆ ಈ ದೀಪನ ಲಕ್ಷ್ಮೀ ದೇವಿಗೂ ಕೂಡ ಅಂಟಿಸ್ತಾರೆ. ಈ ದತ್ತುರಿಕಾಯಿ ದೀಪನ ಲಕ್ಷ್ಮೀ ದೇವಿಗೂ ಅಂಟಿಸ್ತಾರೆ. ಅಂದರೆ ಪುರಾಣಗಳಲ್ಲಿ ಈ ವಿಷವನ್ನು ಅರಗಿಸ್ಕೊಳ್ಳೋ ಶಕ್ತಿ ಇರೋದು ಶಿವನಿಗೆ ಮಾತ್ರ. ಅದರಿಂದ ನಾವು ಶಿವನಿಗೆ ಈ ದೀಪ ಅಂಟಿಸ್ಬೇಕು. ಅದರಲ್ಲೂ ಈ ಕಾರ್ತಿಕ ಮಾಸ ಅಂತ ಅಂದರೆ ಶ್ರೇಷ್ಠವಾದ ಮಾಸ ಅಂತ ಹೇಳ್ಬೋದು. ತುಂಬ ಶ್ರೇಷ್ಠವಾದ ಮಾಸ ಆಗಿರೋದ್ರಿಂದ ನೀವು ಶಿವನಿಗೆ ವಾರದ 4 ವಾರದಲ್ಲಿ 1 ವಾರ ಆದರೂ ನೀವು ಈ ಉಮ್ಮತಿಕಾಯಿ ಅಥವಾ ದತ್ತುರಿಕಾಯಿ ಅಂತಲೂ ಕೂಡ ಕರಿತೀವಿ, ಈ ದೀಪಾರಾಧನೆ ಮಾಡೋದ್ರಿಂದ ನಮಗೆ ಯಾವುದೇ ಸಮಸ್ಯೆ ಇದ್ದರೂ ಆ ಪರಮಾತ್ಮ ಶಿವ ನಮ್ಮ ಬೇಡಿಕೆಗಳನ್ನ ಕೋರಿಕೆಗಳನ್ನ ಈಡೇರಿಸಲಿ ಅಂತೇಳಿ ನಾವು ಈ ದೀಪಾರಾಧನೆಯನ್ನು ಭಕ್ತಿಯಿಂದ ಮಾಡೋಣ. ನೀವು ಕೂಡ ಈ ಕಾರ್ತಿಕ ಮಾಸದಲ್ಲಿ 1 ವಾರ ಆದರೂ ಈ ದೀಪಾರಾಧನೆಯನ್ನು ಮಾಡಿ, ನಿಮ್ಮ ಕಷ್ಟಗಳು ಕೂಡ ಪರಮಾತ್ಮ ಈಡೇರಿಸಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಸೊ ಇವತ್ತಿನ ನನ್ನ ಈ ವಿಡಿಯೋ ದತ್ತುರಿಕಾಯಿ ಬಗ್ಗೆ ಒಂದು ಪುಟ್ಟ ವಿಡಿಯೋ ಆಗಿರುತ್ತೆ. ಹಾಗೆ ನೀವು ಯಾವಾಗಲೂ ದೀಪಗಳನ್ನ ಬೆಳಗಬೇಕಿದ್ರೆ ಇದೊಂದು ಶ್ಲೋಕನ ಹೇಳ್ಕೊಳ್ಳಿ. ಯಾವುದು ಶ್ಲೋಕ ಅಂತ ಅಂದರೆ, ದೀಪಂ ಜ್ಯೋತಿಂ ಪರಬ್ರಹ್ಮಂ ದೀಪಂ ಜ್ಯೋತಿ ಜನಾರ್ದನಂ ದೀಪೋರ್ಧಿಮೆ ಪಾಪಂ ಸಂಧ್ಯಾದೀಪಂ ನಮೋಸ್ತುತೆ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖಂ ಸಂಪಾದನಂ ಶತ್ರು ಅಭಿವೃದ್ಧಿ ವಿನಾಶಂ ದೀಪಂ ಜ್ಯೋತಿ ನಮೋಸ್ತುತೆ. ಈ ಶ್ಲೋಕನ ನೀವು ಹೇಳ್ಕೊಂಡು ದೀಪಾರತಿ ಮಾಡಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.